ನಮಸ್ಕಾರ ಸ್ನೇಹಿತರೆ. ನಿಜ. ಹಣ ಎಲ್ಲರ ಅವಶ್ಯಕತೆ ಮತ್ತು ಅನಿವಾರ್ಯತೆ. ಹಾಗಂತ ಹಣವನ್ನ ಹೇಗೆ ಬೇಕಾದ್ರೂ ಹಾಗೆ ಸಂಪಾದಿಸಲು ಸಾಧ್ಯ ಅಲ್ವಲ್ಲ? ಒಳ್ಳೆ ಮಾರ್ಗದಲ್ಲಿ ನಡೆದು 4 ಕಾಸು ಸಂಪಾದನೆ ಮಾಡಿದರಷ್ಟೇ ಶ್ರಮಕ್ಕೊಂದು ಬೆಲೆ ಇರುತ್ತೆ. ಆದ್ರೆ ಈಗೀಗ ಹಣ ಮಾಡುವ ಧಾವಂತಕ್ಕೆ ಬಿದ್ದು ಹಲವಾರು ಜನ ಅಡ್ಡದಾರಿಯನ್ನ ಹಿಡಿಯುತ್ತಿದ್ದಾರೆ. ಅದರಲ್ಲಿಯೂ ಚಿತ್ರರಂಗದಲ್ಲಿ ಅನೇಕರು ವೆರೈಟಿ ವೇಷವನ್ನ ಹಾಕೊಂಡು ಓಡಾಡ್ತಾರೆ. ಕೆಲವರು ಚಿತ್ರ ನಿರ್ಮಾಣಕ್ಕೆ ಬಂದ ಹೊಸಬರನ್ನ ದಾರಿ ತಪ್ಪಿಸುತ್ತಾರೆ ಮತ್ತು ಕೆಲವು ನಿರ್ಮಾಪಕರು ಕೆಲಸ ಮಾಡಿಸಿಕೊಂಡು ಹಣ ಕೊಡದೆ ಕೈ ಎತ್ತುತ್ತಾರೆ. ಬಣ್ಣದ ಲೋಕದಲ್ಲಿ ಮಿಂಚಬೇಕೆಂಬ ಆಸೆಯಲ್ಲಿ ಬಂದವರಿಗೆ ಒಮ್ಮೊಮ್ಮೆ ನಿರ್ದೇಶಕ ಮತ್ತು ನಿರ್ಮಾಪಕ ಇಬ್ಬರೂ ಸೇರಿ ನಾಮ ತೀಡಿ ಕೈಗೆ ಸಿಗದೆ ಸತಾಯಿಸುತ್ತಾರೆ. ಇದಕ್ಕೆ ಸದ್ಯದ ಮತ್ತೊಂದು ಉದಾಹರಣೆ ಎನ್ನುವಂತೆ ಯಶ್ ತಾಯಿ ಪುಷ್ಪಾ ಅರುಣ್ ಕುಮಾರ್ ನಿರ್ಮಾಣದ ಕೊತ್ತಲವಾಡಿ ಚಿತ್ರದ ಸುತ್ತ ವಿವಾದದ ಹೊತ್ತ ಎದ್ದಿದೆ. ಕೆಲಸ ಮಾಡಿಸಿಕೊಂಡು ಕೊಡಬೇಕಾದ ಹಣ ನೀಡಿಲ್ಲ ಎನ್ನುವ ಆರೋಪವನ್ನ ಮಾಡಲಾಗಿದೆ. ಈ ಚಿತ್ರದ ನಿರ್ದೇಶಕ ಶ್ರೀರಾಜ್ ಅವರ ಮೇಲೆಯೇ ಸದ್ಯ ಹಲವರಿಗೆ ಅನುಮಾನ ಇದ್ದು ಪುಷ್ಪಾ ಅವರಿಂದ ಹಣ ಪಡೆದು ಆ ಹಣವನ್ನ ಅರ್ಧ ಹಣವನ್ನ ನಿರ್ದೇಶಕರೇ ಗುಳುಂ ಮಾಡಿರಬಹುದು ಎನ್ನುವ ಅಭಿಪ್ರಾಯ ಸದ್ಯ ವ್ಯಕ್ತವಾಗ್ತಿದೆ. ಕೊತ್ತಲವಾಡಿಯ ಕಿರಿಕುರಿತು ಗಾಂಧಿನಗರದಲ್ಲಿ ಕೂಡ ನಾನಾ ಮಾತು ಕೇಳಿ ಬರ್ತಿದೆ. ಇದರ ನಡುವೆ ಇದೀಗ ಚಿತ್ರದಲ್ಲಿ ಕೆಲಸ ಮಾಡಿರುವ ಸ್ವರ್ಣ ಕೆರಳಿ ಕೆಂಡವಾಗಿದ್ದಾರೆ, ಕಣ್ಣೀರು ಹಾಕಿದ್ದಾರೆ, ಕರ್ಮ ಬಿಡಲ್ಲ ಎಂದು ಹೇಳಿದ್ದಾರೆ. ಹೌದು, ಅಸಲಿಗೆ ನಿನ್ನೆ ಮಗೇಶ್ ಗುರು ಬೆಳಗ್ಗೆ ಸಂಭಾವನೆಯ ವಿಚಾರದಲ್ಲಿ ಅನ್ಯಾಯವಾಗಿದೆ ಎಂದು ಹೇಳಿದ ನಂತರ ಸಂಜೆ ಹೊತ್ತಿಗೆ ಮತ್ತೊಂದು ಆಡಿಯೋ ವೈರಲ್ ಆಗಿತ್ತು. ಚಿತ್ರದಲ್ಲಿ ಆಕ್ಟ್ ಮಾಡಿರುವ ಸ್ವರ್ಣ ಅವರ ತಾಯಿ ಚಿತ್ರದ ನಿರ್ದೇಶಕ ಶ್ರೀರಾಜ್ ಜೊತೆ ಮಾತನಾಡಿದ ಆಡಿಯೋ ಅದು. ಈಗ ಖುದ್ದು ಸ್ವರ್ಣ ಅವರೇ ಈ ವಿಚಾರದ ಕುರಿತು ಮಾತನಾಡಿದ್ದಾರೆ. ಈ ಕುರಿತು ವಿಡಿಯೋ ಮೂಲಕ ಮಾತನಾಡಿರುವ ಸ್ವರ್ಣ, ಕೊತ್ತಲವಾಡಿ ಚಿತ್ರಕ್ಕೆ ನಾವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದೇವೆ. ಟಿ ನರಸಿಂಹಪುರದಲ್ಲಿ ಚಿತ್ರೀಕರಣ ಎಂದು ಕರೆಸಿಕೊಂಡ್ರು. ಒಂದು ಆಟೋ ವ್ಯವಸ್ಥೆ ಕೂಡ ಮಾಡಲಿಲ್ಲ. ಇವತ್ತು ಕೂಡ ಆ ಆಟೋ ಹಣ ನನಗೆ ಬಂದಿಲ್ಲ ಎಂದು ಹೇಳಿದ್ದಾರೆ. ಮುಂದುವರೆದು ಅಲ್ಲೊಂದು ಲಾಡ್ಜ್ ಮಾಡಿದ್ದರು. ಆ ಲಾಡ್ಜ್ ಆ ದೇವರಿಗೆ ಪ್ರೀತಿ ಎಂದು ಹೇಳಿರುವ ಸ್ವರ್ಣ, ಇದೆಲ್ಲವನ್ನ ನಾನು ಮೊದಲೇ ಹೇಳ್ಬೇಕಿತ್ತು, ಆದ್ರೆ ನಾನು ಹೇಳಲಿಲ್ಲ. ಯಾಕೆಂದರೆ ನಮಗೆ ಮಾನವೀಯತೆ ಇದೆ. ಕೆಲಸಕ್ಕೆ ಹೋಗಿದ್ರಿಂದ ಸಹಜ ಎಂದುಕೊಂಡು ಸುಮ್ಮನೆ ಆಗಿದ್ದೆ. ಆದ್ರೆ ಈಗ ನನ್ನ ಬಗ್ಗೆಯೇ ಮಾತನಾಡ್ತಿದ್ದಾರೆ. ಈ ಹಿನ್ನೆಲೆ ಇದೆಲ್ಲ ಹೇಳುತ್ತಿದ್ದೇನೆ ಎಂದು ಹೇಳಿದ್ದಾರೆ. ಇನ್ನು ಸಂಪೂರ್ಣ ಹಣ ಕೊಟ್ಟಿದ್ದೇನೆ ಎಂದು ಚಿತ್ರದ ನಿರ್ದೇಶಕರು ಹೇಳ್ತಾರೆ. ಆದ್ರೆ ವಾಸ್ತವದಲ್ಲಿ ಅವರು ನೀಡಿದ್ದು ಕೇವಲ 35,000 ರು ಮಾತ್ರ. ನಮ್ಮ ಮಾತುಕತೆ ನಡೆದಿದ್ದು 48,000 ಎಂದು ಹೇಳಿರುವ ಸ್ವರ್ಣ, ಆ 35,000 ಹಣವನ್ನ ಕೂಡ ಅವರು ಕಾಡಿಬೇಡಿ ಗೋಗರೆದು ಕಣ್ಣೀರು ಹಾಕಿದ ನಂತರ ನೀಡಿತು ಎಂದು ಹೇಳಿದ್ದಾರೆ. ಬರಬೇಕಿರುವ ಬಾಕಿ ಹಣ ನನಗೆ ಇನ್ನೂ ಬಂದಿಲ್ಲ ಎಂದು ಹೇಳಿದ್ದಾರೆ. ಯಶ್ ತಾಯಿ ನಿರ್ಮಾಪಕಿ ಎಂಬ ಕಾರಣಕ್ಕೆ ಕಲಾವಿದರು ದುರಾಸೆಗೆ ಬಿದ್ದಿದ್ದಾರೆ ಎಂದು ಶ್ರೀರಾಜ್ ಹೇಳ್ತಾರೆ. ಹಾಗೊಂದು ವೇಳೆ ನನಗೆ ದುರಾಸೆ ಇದ್ದಿದ್ರೆ ನಾನು ಲಕ್ಷ ಕೇಳಬಹುದಿತ್ತು ಎಂದಿರುವ ಸ್ವರ್ಣ, ಇಲ್ಲಿ ಯಶ್ ಅವರ ತಾಯಿ ನಿರ್ಮಾಪಕಿ ಪುಷ್ಪಾ ಅವರಿಗೆ ಕೂಡ ಅನ್ಯಾಯವಾಗಿದೆ. ಅದು ಗೊತ್ತಾಗಲಿ ಎಂದೇ ಇಷ್ಟೆಲ್ಲ ಮಾಡ್ತಿದ್ದೇನೆ ಎಂದು ಹೇಳಿದ್ದಾರೆ. ನಮ್ಮ ಕೆಲವು ಕಲಾವಿದರಿಗೆ ದುಡ್ಡು ಬಂದಿಲ್ಲ, ಅವರೆಲ್ಲ ಹೇಳೋಕೆ ಕೇಳೋಕೆ ಭಯ ಪಡ್ತಿದ್ದಾರೆ. ಆದ್ರೆ ನಾನು ಹೋರಾಡುತ್ತೇನೆ, ಇದೆಲ್ಲ ಹೊರ ಜಗತ್ತಿಗೆ ಗೊತ್ತಾಗ್ಲಿ ಎಂದೇ ಧ್ವನಿ ಎತ್ತಿದ್ದೇನೆ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.